ನಂಗೆ ಬೇಡ ಅಕ್ಕ, ಭಯ ಆಗುತ್ತೆ. ಇವನ ಹೆಸರು ಪವನ ಅಂತ, ಭಟ್ರು ಪವನ. ಇವರು ಡೆಕೋರೇಷನ್ ಸ್ಟಾರ್ ಶಶಾಂಕ್, ನಿತಿನ್ ವಿ ಸ್ಟಾರ್, ಪ್ರಮೋದ ಕಳ್ಳ ಪ್ರಮೋದ. ತಿನ್ಬಾರ್ದು ಕಣ ಜಾಸ್ತಿ ಜಲ್ಲಿ, ಒಳ್ಳೇದಲ್ಲ. ಮೇಲ್ಗಡೆ ಅಷ್ಟೊಂದು ಬಾಡ್ ಊಟ ಮಾಡಿಸ್ತಾರೆ, ಚಿಕನ್ ಮಟನ್ ತಿನ್ನೋದು ಜಲ್ಲಿ ತಿಂತೀಯ ಗೊತ್ತಾಗ ನಿಮಗೆ. ನೋಡ ಇದೆಲ್ಲ ಲಿಂಗಾಪುರದ ಕುರಿಗಳು, ಕುರಿ ದಂಡೆ ಹೋಗ್ತಾ ಇದೆ. ಸ್ಲಿಪ್ಪರ್ ಮೇಲೆ ಸ್ಲಿಪ್ಪರ್ ಹಾಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ಕಳ್ಸ ಹಿಡ್ಕೊಂಡು ಹೋಗ್ತಾ ಇದೀವಿ ನಾವು. ವ್ಯೂ ಅಲ್ಲಿ ಒಳ್ಳೆ ಫೋಟೋಶೂಟ್ ಮುಗೀತು. ಹಂಗೆ ಒಂದು ರೀಲ್ ಮಾಡಿದೆ ಅಷ್ಟೇ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಪ್ಲೇಸು. ನೀವು ಯಾರು ಗೌರಲಕ್ಷ್ಮಿ ಬಂದರೆ ಇಲ್ಲಿ ಬನ್ನಿ ಡ್ಯಾಮ್ ಹತ್ರ. ನೀನು ಎತ್ತಪ್ಪ ಸೈಡಿ ಮೊದಲೇ ಟೈಮ್ ಸರಿ ಇಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎರಡು ಕಾಯಿ ಕೊಟ್ಟಿದ್ದಾರೆ, 2 ಕಾಯಿ ಹೊಡ್ಕೊಂಡು. ಸೊ ಪೂಜೆ ಸಾಮಾನು ತೊಗೊಂಡಾಯ್ತು. ಪೂಜೆ ಸಾಮಾನಲ್ಲಿ 2 ಕಾಯಿ ಕೊಟ್ಟಿದ್ದಾರೆ. 2 ಕಾಯಿ ಏನಕ್ಕೆ ಗೊತ್ತಿಲ್ಲ, ಯಾವಾಗಲೂ 1 ಕಾಯಿ ಕೊಡ್ತಿದ್ರೆ 2 ಕಾಯಿ ಕೊಟ್ಟಿದ್ದಾರೆ. ಟೆಂಪಲಲ್ಲಿ ಹೋಗಿ ಕೇಳೋಣ ಬನ್ನಿ ಏನಕ್ಕೆ ಅಂತ. ಆನ್ ಮಾಡಿದ ಈಗ ಟೆಂಪಲಲ್ಲಿ ಫೋನ್ ಅಲೋ ಇಲ್ಲ ಅನ್ಸುತ್ತೆ ಮೊನ್ನೆ. ಸೊ ಡ್ಯಾಮ್ ಮೇಲೆ ಸಿಕ್ಕಾಪಟ್ಟೆ ಗಾಳಿ ಇದೆ, ಅದಕ್ಕೆ ನಾನು ಕೂದಲು ಹಿಂಗೆ ಹೋಗ್ತಾ ಇದೆ. ಪರವಾಗಿಲ್ಲ, ಡ್ಯಾಮ್ ಹತ್ರ ಒಳ್ಳೆ ಫೋಟೋಶೂಟ್ ಆಯಿತು, ಒಳ್ಳೆ ವೀಡಿಯೋ ಆಯಿತು. ತುಂಬಾ ಚೆನ್ನಾಗಿದೆ ಡ್ಯಾಮ್ ವ್ಯೂ ಮಾತ್ರ. ಸೊ ನೆಕ್ಸ್ಟ್ ನೀವು ಯಾರಾದರೂ ಇಲ್ಲಿ ಟೆಂಪಲ್ ಹತ್ರ ಬರ್ತೀರಂದರೆ ಗರುವನೂರು ಮಹಾಲಕ್ಷ್ಮಿ ಟೆಂಪಲ್ ಹತ್ರ ಬಂದರೆ ಈ ಡ್ಯಾಮ್ ಹತ್ರ ಬನ್ನಿ, ಚೆನ್ನಾಗಿದೆ. ಒಳ್ಳೆ ಫೋಟೋಶೂಟ್ ಮಾಡ್ಬೋದು, ಒಳ್ಳೆ ವೀಡಿಯೋ ಮಾಡ್ಬೋದು. ಬನ್ನಿ ಇವಾಗ ಊರಿಗೆ ಹೋಗೋಣ, ಜಾತ್ರೆ ನೋಡೋಣ. ಜಾತ್ರೆದಲ್ಲಿ ಏನೇನಿದೆ ಜಾತ್ರೆ ಬೈ ಫುಲ್ ವಿಡಿಯೋ. ಲಿಂಗಾಪುರ ಜಾತ್ರೆ ಮಹೋತ್ಸವ ಇದು ಕಂಪ್ಲೀಟ್ಲಿ ಶಿಲ್ಪ ಅವರ ಹಸ್ಬೆಂಡ್ ಊರು. ನೋಡ್ಬೋದು ಫುಲ್ ಲೈಟಿಂಗ್ಸ್ ಎಲ್ಲ ಫುಲ್ ಜೋರಿದೆ. ಜಾತ್ರೆ ವೈಬು. ಇನ್ನು ನೈಟ್ ಆದರೆ ಲೈಟಿಂಗ್ಸ್ ಸಖತ್ತಾಗಿ ಕಾಣಿಸ್ತದೆ. ಇವಾಗ ಲೈಟಿಂಗ್ಸ್ ಎಲ್ಲ ಆಫ್ ಇದೆ, ಮಾರ್ನಿಂಗ್ ಟೈಮ್ ಅಲ್ವಾ. ಎಲ್ಲರ ಮನೆಯಲ್ಲೂ ಪೆಂಡಲ್ ಹಾಕಿದ್ದಾರೆ, ಎಲ್ಲರ ಮನೆಯಲ್ಲೂ ಬಾಡೂಟ ಇವತ್ತು. ಚೆನ್ನಾಗಿ ಬಾಡೂಟ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಲಿಂಗಾಪುರ. ಸೊ ಹೀಗೆ ಲೆಫ್ಟ್ ಹೋದರೆ ಶಿಲ್ಪರ ಹಸ್ಬೆಂಡ್ ಮನೆ ಬರುತ್ತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಶಿಲ್ಪರ್ ಹಸ್ಬೆಂಡ್ ಮನೆ. ಹೋಗ್ತಾ ಇದ್ದಾರೆ ನೋಡಿ ಶಿಲ್ಪರ್ ಅರ್ಧಿ. ಏನ್ ಬ್ರೋ ಇಲ್ಲಿ ಅಲ್ಲ, ಇದು ಕಳಸ ತಗೊಂಡು ಹೋಗ್ತಿರೋದು ಏನಕ್ಕೆ? ದೇವಸ್ಥಾನಕ್ಕ. ಸೊ ಫುಲ್ಲು ಊರವ್ರದ್ದೆಲ್ಲ ಕಳಸ ಇಲ್ಲೇ. ಎಷ್ಟು ದೂರ ಇದೆನಾ ದೇವಸ್ಥಾನ? ಹಾಂ, ಕಂಪ್ಲೀಟ್ ಎಲ್ಲ ಊರದ್ದು ಕಳಸ ಇಲ್ಲೇ ಇದೆ. ಸೊ ನಾವು ಆಲ್ರೆಡಿ ಈಗ ಲಿಂಗಾಪುರದ ಜಾತ್ರೆ ಹತ್ತಿದ್ದೀವಿ. ನೋಡ್ಬೋದು ಎಲ್ಲ ಊರವರೆಲ್ಲ ಆರತಿ ಹಿಡ್ಕೊಂಡು ನಿಂತಿದ್ದಾರೆ ಇಲ್ಲಿ. ನಿಮ್ದೆಲ್ಲಿ ಆರತಿ ಕೊಟ್ಬಿಟ್ರಾ? ನೋಡಿ ನನ್ನ ಫ್ರೆಂಡ್ ಆರತಿ ಎತ್ಕೊಂಡು ಹೋಗ್ತಾವ್ರೆ. ತಿರುಗಿ ಹೆಂಗೆ ಈ ಕಡೆ ಆರತಿ ತೋರಿಸಿ, ಹೆಂಗೆ ಡೆಕೋರೇಟ್ ಮಾಡಿದ್ದೀರಾ? ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆರತಿಗೆ. ಸೊ ಲಿಂಗಾಪುರದ ಮಾರಮ್ಮ ಇದು, ಬನ್ನಿ ನೋಡೋಣ.
ಆರತಿಗಳು ಡಿಸೈನ್ ನೋಡಿ ಸಖತ್ತಾಗಿದೆ ಎಲ್ಲರದು. ಆರತಿ ಡಿಸೈನ್ ನೋಡ್ತಾ ಇದ್ದೀನಿ. ಇದೊಂದು ಎಷ್ಟೊಂದು ಡಿಸೈನ್. ಇದು ಆದ್ಮೇಲೆ ಆರತಿ ಮಾಡ್ಬಿಟ್ಟು ಒಬ್ಬೊಬ್ರು ಆರತಿ ಮಾಡೋದ. ಇಷ್ಟು ಜನ ಒಟ್ಟಿಗೆ ಸೇರಿ ಒಬ್ಬೊಬ್ರದೇ ಇಸ್ಕೊಂತಾರ. ತಂಬಿಟ್ಟು ಕೊಡ್ತಾರಾ? ಏನು ಫುಲ್ ಕೆಂಪಾಗ್ಬಿಟ್ಟಿದ್ದೀರಾ? ಹೇಳಿ ನಿಮ್ಮೂರು ಜಾತ್ರೆ ಬಗ್ಗೆ. ಯಾವ ಊರಿದು? ಲಿಂಗಾಪುರ ಊರಲ್ಲಿ ವಾಯ್ಸ್ ಬರ್ತಾ ಇಲ್ಲ. ಶಿಲ್ಪ ಅವರೇ, ನೀವು ಆರತಿ ಮಾಡಿದ್ರಾ? ಏಕೆ ಈಗ ಆರತಿ ಮುಗಿಸ್ಕೊಂಡು ಊಟಕ್ಕೆ ಹೋಗೋದಾ? ಊಟ ಎಷ್ಟಕ್ಕೆ ಸ್ಟಾರ್ಟು? ಏನೇನು ಮಾಡಿದ್ದೀರಿ ಅಡುಗೆ? ಈ ಬಿಸಿಲಿಗೆ ನಾವು ಇದೇ ಥರ ಹೋಗಿ ನೀರಲ್ಲಿ ಆಟ ಆಡಬೇಕು ಚಿಕ್ಕ ಮಕ್ಳ ಜೊತೆ, ಚೆನ್ನಾಗಿರುತ್ತೆ. ನಾನು ಬರ್ತೀನಿ ಅಂತ ಸೇರಿಸ್ಕೊಂಡು ಆಟ ಆಡೋಕ್ಕೆ. ನಾನು ಬರ್ತೀನಿ ಆಟ ಆಡೋಕ್ಕೆ. ಆಟಾಡ್ಬೋದಾ? ಓ ತಣ್ಣಗೆ ನೀರು. ಹೇಳಿ, ಇದು ಈ ದೆವ್ವ ಎಲ್ಲ ಯಾಕೆ ಹುಣ್ಸೆನ್ ಮರದಲ್ಲೇ ಇರುತ್ತಂತೆ? ಹೌದಾ? ಹಂಗಾರೆ ನೀನು ಇಲ್ಲೇ ಇರ್ತೀಯ ಯಾವಾಗಲೂ? ನಾನು ದೆವ್ವ ಅಲ್ಲ ಕಣೋ. ಸೊ ಹುಣ್ಸೆನ್ ಮರಕ್ಕೆ ದೇವ್ರು ಬರಲ್ಲ ಅಂತೆ. ಯಾಕೆ ಬರಲ್ಲ ದೇವ್ರು ಹುಣ್ಸೆನ್ ಮರಕ್ಕೆ? ನೋಡಿ ಫ್ರೆಂಡ್ಸ್, ಊರ ಜಾತ್ರೆ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಇನ್ನೇನು ಜಾತ್ರೆ ಕರೆದವ್ರು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತವ್ರೆ. ಬಾರ ಇಲ್ಲಿ ಬಟ್ಟೆ ಗಲೀಜಾಗುತ್ತೆ. ನಿಧಾನ ತಲೆ ಹಿಡ್ಕೊಂತೀಯ. ಮನ್ವಿತ್ ಗೌಡ ಯಾವ ಬಂದೆ ಊರಿಗೆ? ಬಾರ ಇಲ್ಲಿ. ಆಯ್ತು ಬಾಯ್, ನಾ ಫೋಟೋ ತೊಗೊಳ ಬಾಯ್ಲಿ. ನಿಂಗೆ ಸಿಗೋ ಆಮೇಲೆ ಊರಿಗೆ ಕರ್ಕೊಂಡು ಹೋಗ್ತೀನಿ. ಸ್ಪೂನಾ? ಸ್ಪೂನ್ ಬೇಕಂತೆ. ಸ್ಪೂನ್ ಅಂತೆ ಕೊಡಿ. ಸ್ಪೂನ್ ಚೆನ್ನಾಯ್ತಾ? ನಿಮ್ಮೂರು ಜಾತ್ರೆ ಬಗ್ಗೆ ಏನಾದ್ರು ಹೇಳು. ಏನು ನಿನ್ನ ಹೆಸರೇನು? ನಿಖಿಲ್. ಮನ್ವಿತ್ ನಿಖಿಲ್. ಒರಿಜಿನಲ್ ಭಟ್ರು ಇವರು. ಆಮೇಲೆ ಕೊಡ್ತಾರೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನಿಮ್ಮ ಲಾಗರು ನಲ್ಲಿ ಮೂಲೆ ಹುಡುಕೊಂಡು ತಿಂತಾ ಇದ್ದಾರೆ. ಹುಡುಕಿ ತಿಂತಾ ಇದ್ದಾರೆ. ನಲ್ಲಿ ಮೂಲೆ ಸಿಗ್ತಾ ಇದೆ. ಕೂತ್ಕೊಂಡು ಎಷ್ಟು ತಿಂತಾ ಇದೆಯಲ್ಲ ನೀನು ಅಂತ. ದೇವ್ರು ನೋಡಿ, ಇವನಿಗೆ ದೇವ್ರು ಸುರಿತಾ ಇದೆ. ಆದ್ರೂ ನಮ್ಮ ನಲ್ಲಿ ಮೂಲೆ ಬೇಕು ಅಂತ ಅಂದ್ಬಿಟ್ಟು ತಿಂತಾ ಇದ್ದಾನೆ. ಟ್ರಕ್ಕಿಂಗ್ ಪ್ಯಾತ್ ಇನ್ನು ದೇವರಾಯನದುರ್ಗ ಇಷ್ಟೊಂದು ಇದೆಯಾ? ದೇವರಾಯನದುರ್ಗ, ಅರಗಿ ತಿಮ್ಮಪ್ಪನ ಬಂಡೆ, ಗೌರಿ ಬೆಟ್ಟಕಟ್ಟೆ, ಸತ್ತಿಕಲ್ಲು, ವ್ಯೂ ಪಾಯಿಂಟ್, ವಿಶ್ವನಾಯಕ ಬೆಟ್ಟ, ಇಷ್ಟೊಂದು ವ್ಯೂ ಪಾಯಿಂಟ್ಸ್. ಅಪ್ಪ. ಸೊ ಫೈನಲಿ ನಾವು ಇವಾಗ ನಾಮದ ಚಿಲುಮೆ ಹತ್ರ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಏನೇನಿದೆ ಅಂತ. ನನ್ನ ಫ್ರೆಂಡ್ ಮನೇಲಿ ಹಬ್ಬದ ಊಟ ಮುಗಿಸ್ಕೊಂಡು, ಜಾತ್ರೆ ಊಟ, ಬಾಡೂಟ ಮುಗಿಸ್ಕೊಂಡು ಸೀದಾ ನಾಮದ ಚಿಲುಮೆಗೆ ಬಂದ್ವಿ. ಸೊ ಈಗ ಬನ್ನಿ ಒಳಗೆ ಹೋಗೋಣ, ಏನಿದೆ ನೋಡೋಣ. ನಾಮದ ಚಿಲುಮೆಗೆ ಟಿಕೆಟ್ ಬಂದು ಒಬ್ಬರಿಗೆ 20 ರೂಪಾಯಿ. ಸೊ 3 ಜನದಿಂದ 60 ರೂಪಾಯಿ ಆಯಿತು. ಸೊ ನಾವು ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟ್ ಕಾಣೋದೇ ಜಿಂಕೆ. ಬನ್ನಿ ಜಿಂಕೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ನಮ್ಮ ಫ್ರೆಂಡ್ಸ್, ಇವರೆಲ್ಲ ನನ್ನ ಫ್ರೆಂಡ್ಸು.
ಒಳಗಡೆ ಜಿಂಕೆಗಳು ಬೇಜಾನಿದೆಯಲ್ಲ ಜಿಂಕೆ ಅಲ್ಲ ಆರ್ಬಿಟ್ಟು ಅವು ಆ ಕಡೆ ಹೋಗಲ್ವಾ ಜಿಂಕೆಗಳು ಎಗರುತ್ತಾವಲ್ವಾ ಹೇಗಿದ್ರು ಇಲ್ಲೇ ಬರ್ತಾವೆ ಊಟಕ್ಕೆ ಮಗಣ ನೋಡಿ ಗಾಯ್ಸ್ ಇಷ್ಟೊಂದು ಜಿಂಕೆಗಳಿದ್ದಾವೆ ಸಿಕ್ಕಾಪಟ್ಟೆ ಜಿಂಕೆಗಳಿದ್ದಾವೆ ಚೆನ್ನಾಗಿದೆಲ್ಲ ಜಿಂಕೆ ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ ಎಷ್ಟು ಜಿಂಕೆಗಳಿದಾವೆ ಇಲ್ಲಿ ಎಷ್ಟು ಕೋತಿಗಳಿದಾವೆ ಹಂಗೆ ಸೊ ಫೈನಲಿ ನಾಮದ ಚಿಲುಮೆ ಹತ್ರ ಬಂದ್ವಿ ಅಲ್ಲಿಂದ ನೀರು ಬಂದು ಇಲ್ಲಿಂದ ಹೋಗಿ ಹಿಂಗೋಗಿ ನೀರೆಲ್ಲ ಅಲ್ಲಿ ಸೇರ್ಕೊಂಡಿದೆಲ್ಲ ಕೋತಿ ಕಾಟ ಇದೆಯಪ್ಪ ಇದು ನಾಮ ಚಿಲುಮೆ ಸೊ ಇದು ನಾಮದ ಚಿಲುಮೆ ಸೊ ನಾಮ ಇಲ್ಲಿ ಬಾಣ ಬಿಟ್ಟಾಗ ನೀರು ಬಂದಿದ್ದು ನಾಮ ಅದೇಪ್ಪ ರಾಮನೇನ ರಾಮ ಬಾಣ ಬಿಟ್ಟಾಗ ನೀರು ಬಂದಿದ್ದು ಸೊ ಬಟ್ಟೆ ಇಟ್ಕೊಳ್ಳೋಕ್ಕೆ ಮೀನ್ಸ್ ನಾಮ ಇಟ್ಕೊಳ್ಳೋಕ್ಕೆ ನೀರಿರಲಿಲ್ಲ ಆವಾಗ ಬಾಣ ಬಿಟ್ಟಾಗ ನೀರು ಬಂದಿದ್ದು ಇಲ್ಲಿ ಅದಕ್ಕೆ ಇದೇ ಹೆಸರು ನಾಮದ ಚಿಲುಮೆ ಅಂತ ಬಂತು ಇವತ್ತಿಗೂ ನೀರು ಹರಿತಾನೆ ಇದಿಲ್ಲ ನೀರಿನ ಹರಿತಾನೆ ಇದೆ ಇವತ್ತಿಗೂ ಸೊ ಲಾಗ್ ಮುಗಿಸೋ ಟೈಮ್ ಬಂತು ಈ ಒಂದು ಲಾಗಲ್ಲಿ ಮಹಾಲಕ್ಷ್ಮೀ ದೇವಿ ಟೆಂಪಲ್ ದರ್ಶನ ಆಯಿತು ಜಾತ್ರೆಯಲ್ಲಿ ಅಲ್ಲಿ ಒಂದು ಮಾರಮ್ಮನ ದರ್ಶನ ಆಯಿತು ಜಾತ್ರೆಯಲ್ಲಿ ಒಳ್ಳೆ ಊಟ ಆಯಿತು ಆ್ಯಂಡ್ ಪ್ಲಸ್ ನಾಮ ಚಿಲುಮೆಯಲ್ಲಿ ಇಲ್ಲಿ ಬಂದು ಚಿಲುಮೆ ನೋಡಿದ್ವಿ ನಾಮದ ಚಿಲುಮೆ ಆ್ಯಂಡ್ ಜಿಂಕೆ ನೋಡಿದ್ವಿ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಲಾಗ್ ಸೂಪರಾಗಿತ್ತು ಶಾರ್ಟ್ ಲಾಗ್ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಇನ್ಮೇಲೆ ವೀಡಿಯೋಸ್ ಕಂಟಿನ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಓಕೆ ಮತ್ತೆ ಸಿಗ್ತೀನಿ ಬಾಯ್ ನಾನು ಅದರೊಳಗೆ ಕಾಯಿನ್ ಹಾಕಿದೆ ಬಟ್ ಈ ವಿಡಿಯೋ ಯಾರೂ ಮಾಡಿಲ್ಲ ಇವಾಗ ನಾನು ಇವ್ರು ಕಾಯಿನ್ ಹಾಕೋದು ವಿಡಿಯೋ ಮಾಡ್ತಾಯಿದ್ದೀನಿ ಯಾರೋ ಒಬ್ರು ಹಾಕಿರೋದು ಹೋಗಿಲ್ಲ ಯಾಕೆ ಹೋಗುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಯಾವಾಗಲೂ ಆಗುತ್ತೆ ಆಗಿ ಜೈ ಶ್ರೀರಾಮ್ ಹೋಯ್ತಲ್ಲ ನಾನು ಕನ್ನಡಿಗ ಕನ್ನಡದ ಕಾವಲಿಗ